ಅದಾದ್ಮೇಲೆ ಬ್ರದರ್ எங்களை கூப்பிட்டுன்னு போய் நான் ಅವ್ರನ್ನ ಕರ್ಕೊಂಡೋದ್ರಂದೆ. ಕರ್ಕೊಂಡೋಗಿ ವ್ಯಾನೆಲ್ಲ ಕರ್ಕೊಂಡೋಗಿ ಏನು ಕರಿಘಟ್ಟ, ಶ್ರೀರಂಗಪಟ್ಟಣ ಹತ್ರ ಎಲ್ಲ ಕರಿಘಟ್ಟ ಇದೆ, ಅಲ್ಲಿ ನಾಂಗೆ ಮುಳುಗಿ ಸ್ನಾನ ಮಾಡಿದ್ವಿ, ತಗೊಂಡ್ವಿ. ಕರೆಕ್ಟ್, ಮುಳುಗಿ ಸ್ನಾನ ತಗೊಂಡೆ, ಕರೆಕ್ಟ್. ನಿನ್ನಲ್ಲಿ ಏನು ಬದಲಾವಣೆ ಆಗಿದೆ? ಸ್ವಭಾವದಲ್ಲಿ, ನಿನ್ನ ಪ್ರೀತಿಯಲ್ಲಿ, ಕ್ಷಮೆಯಲ್ಲಿ, ವಾಕ್ಯದಲ್ಲಿ, ದೇವರಲ್ಲಿ ಏನು ಬದಲಾವಣೆ ಆಗಿದೆ? ಪ್ರಿಯರೇ, ನಮ್ಮಲ್ಲಿ ಇಲ್ಲಿ ಈ RC ಚರ್ಚಲ್ಲಿ ನಮ್ಮಲ್ಲೂ ಡಿಪ್ ಬ್ಯಾಪ್ಟಿಸಮ್ ಇದೆ. ಈ ಕಡೆ ಇಲ್ಲ, ನೀವು ಫಾರಿನ್ ಕಡೆಯಲ್ಲೆಲ್ಲ ಅಲ್ಲಿ ಬ್ಯಾಪ್ಟಿಸಮ್ ಕೊಡುವಂಥದ್ದು ಮುಳುಗಿದೆ, ಒಂದು ತೊಟ್ಟಿ ಕಟ್ಟಿರ್ತಾರೆ, ಅಲ್ಲಿದೆ. ಇಲ್ಲೂ ಇದೆ, ಇಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಅದು ಬೇಡ, ಇದು ಸಾಕು ಅಂತೇಳಿ ಬ್ಯಾಪ್ಟಿಸಮ್ ಅಂತ ಹೇಳಿದರೆ, ಜ್ಞಾನಸ್ಥಾನ ಅಂತ ಹೇಳಿದರೆ ಜ್ಞಾನದ ಹಾಗೂ ವಿವೇಚನೆಯ ಅರಿವಿನ ಆತ್ಮವನ್ನು ಕೊಡುವಂಥದ್ದು, ಕೊಡಿಸುವಂಥದ್ದು. ಅದಕ್ಕೆ ಗಾಡ್ ಫಾದರ್, ಗಾಡ್ ಮದರ್ ಎಂಬುದಾಗಿ ಅಲ್ಲಿ ಒಂದು ಜನ ಇದ್ದಾರೆ. ಈ ಮಗು, ದೀಕ್ಷೆ ಪಡೆದಂಥ ಒಂದು ಮಗು ಮಧ್ಯ ನಡುವಾಂತರದಲ್ಲಿ ಸತ್ತೋಗ್ಬಿಟ್ರೆ, ದೀಕ್ಷೆ ಪಡೆಯದಂಥ ಮಗು, ಆತ್ಮ ಎಲ್ಲೋಗ್ಬೇಕು? ಈ ಕಾರಣದಿಂದ ಅಲ್ಲಿ ದೀಕ್ಷೆ ಎಂಬುದು ಪ್ರಾರಂಭದಿಂದಲೇ ದೀಕ್ಷೆ, ಅಡಲ್ಟ್ರಿ, ದೊಡ್ಡವ್ರಿಗೂ ದೀಕ್ಷೆ ಇದೆ ಜ್ಞಾನ ಬಂದಾಗ. ಆದರೆ ಚಿಕ್ಕ ಮಕ್ಕಳಿಗೆ ಕೊಡುವಂಥ ಈ ದೀಕ್ಷೆಗೆ ಆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದೇ ಜ್ಞಾನ ತಂದೆ, ಜ್ಞಾನ ತಾಯಿ. ತುಂಬ ಇಂಪಾರ್ಟೆಂಟ್ ಇದು. ಈ ಜ್ಞಾನ ತಂದೆ ತಾಯಿ ತನ್ನ ಮಕ್ಕಳನ್ನು, ಅಂದರೆ ಜ್ಞಾನಸ್ಥಾನ ಪಡೆದಂಥ ಈ ಮಕ್ಕಳಿಗೆ ಜ್ಞಾನವನ್ನು ಕೊಡುವಂಥದ್ದು. ಎಲ್ಲಾದರೂ ಎಡವಟ್ಟಾದರೆ ತಂದೆ ತಾಯಿ, ಒಬ್ಬ ತಂದೆ ಕೊಡುಕ ಏನೋ ನಾನಾ ಪ್ರಶ್ನೆಯಿಂದ ಒಂದು ಕುಟುಂಬದಲ್ಲಿ ಪ್ರಾಬ್ಲಮ್ ಇದ್ದರೆ, ಈ ಜ್ಞಾನ ತಂದೆ ತಾಯಿ ಆ ಮಕ್ಕಳಿಗಾಗಿ ದಿನಂಪ್ರತಿ ಪ್ರಾರ್ಥಿಸುವಂಥದ್ದು, ಬುದ್ಧಿ ಹೇಳುವಂಥದ್ದು ಹಾಗೂ ಸಹಾಯ ಮಾಡುವಂಥದ್ದೇ ಈ ಜ್ಞಾನ ತಂದೆ ತಾಯಿಯ ಕೆಲಸ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕೇರಳದಲ್ಲಿ ಹೋಗಿ ನೋಡ್ರಿ, ಕೇರಳ ಜ್ಞಾನ ತಂದೆ ತಾಯಿ ಬೆಂಡೆತ್ತಾಗ್ತಾರೆ. ಇಲ್ಲಿ ಅಷ್ಟೇನೂ ಇಲ್ಲ. ನಮ್ಮಲ್ಲಿ ಫುಲ್ಲು ಯಾರಪ್ಪ ನಿಮ್ಮ ತಂದೆ ತಾಯಿ, ಜ್ಞಾನ ತಂದೆ ತಾಯಿ ಅಂದರೆ ಅವನು ಫುಲ್ ಎಣ್ಣೆ ಹೊಡೆದಿರ್ತಾನೆ. ಹಿಂಗೆ ಅವನು ಜ್ಞಾನ ತಂದೆ, ಅವನಿಗೇ ಜ್ಞಾನ ಇಲ್ಲ, ಅವನೇ ಎಣ್ಣೆ ಹೊಡೆದು ಬಂದಿರ್ತಾನೆ. ನಾನು ಎಷ್ಟೋ ನೋಡಿದ್ದೇನೆ, ನಮ್ಮ ಚರ್ಚಲ್ಲಿ ನೋಡಿದ್ದೇನೆ. ಯಾಕಂದರೆ ಯಾರೋ ಅವ್ರ ಅಕ್ಕನ ಮಕ್ಕಳನ್ನೋ ಯಾರೋ ತಂಗಿ, ನೀಗತ ಜ್ಞಾನಪ್ಪ ಜ್ಞಾನಮ್ಮ ಅಂತ ಗೊತ್ತು, ಇಲ್ಲಿ ಕರ್ಕೊಂಡು ಬಂದು ಕುಡ್ದು ಬಂದಿದ್ದ. ಇಲ್ಲಿ ಫಾದರ್ ಹಿಂಗೆ ನೋಡಿ ಫಸ್ಟ್ ಈಚೆ ಹೋಗೋಂದ್ರು. ಇದೇ ಚರ್ಚಲ್ಲಿ ಯಾವ ಫಾದರ್ ಹೇಳಲ್ಲ, ಯಾವ ಟೈಮ್ ಹೇಳಲ್ಲ, ಯಾವ ಸಂದರ್ಭ ಹೇಳಲ್ಲ. ಫುಲ್ ತೋಲಾಗ್ಬಿಟ್ಟಿಯಾನೆ. ಬೆಳಗ್ಗೆನೆ ಸೆಕೆಂಡ್ ಮಾಸ್ ಮುಗಿದ ಮೇಲೆ ಇವನು ಜ್ಞಾನಪ್ಪ ಕರ್ಕೊಂಡು ಬಂದವರು ಎಂಥವ್ರು ಇರಬೇಕು. ಆಗ ಆ ಮಗು ಯಾವ ರೀತಿಯಲ್ಲಿ ಬೆಳಿಬೋದು ಯೋಚನೆ ಮಾಡ್ರಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ನನ್ನ ನಿಯಮ ಒಂದಿದೆ. ಏನದು ನಿಯಮ? ಓದಿ ಬ್ರದರ್, ವಾಕ್ಯ ಓದಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕನನ್ನ ಕೊಡುವರು. ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಇವರು ನಿಮ್ಮೊಳಗೆ ಯಾವಾಗಲೂ ಇರುವರು. ಯಾವ ರೀತಿ? ಹಲೋ, ವಾಕ್ಯ ಕ್ಲಿಯರ್ ಇದೆ. ಓದಿ ವಾಕ್ಯ ಇನ್ನೊಂದ್ಸಲ ಸರಿಯಾಗಿ ಗಮನ ಇಟ್ಟು ಕೇಳ್ರಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಬೇರೊಂದು ಪೋಷಕರನ್ನ ನಿಮಗೆ ಕೊಡುವರು. ಆಮೇಲೆ ಆ ಪೋಷಕರು ಇವರು ನಿಮ್ಮೊಳಗೆ ಯಾವಾಗಲೂ ಇರುವರು. ಯಾವ ರೀತಿಯಲ್ಲಿ ಇರುವರು? ಬೈಬಲ್ ಓದಿದ್ರೆ, ಪ್ರಾರ್ಥನೆ
ಅಲ್ವ? ಹೇಳಿ, ಸ್ವಲ್ಪ ಮಾತಾಡ್ರಿ. ಯಾವ ರೀತಿ ಇರೋರು? ಬೈಬಲ್ ಹೇಳ್ತದೆ ಯಾವಾಗಲೂ ನಿಮ್ಮೊಳಗೆ ಇರ್ತಾರೆ ಅಂತೇಳಿ. ಯಾವ ರೀತಿ ರೀ? ಇವ್ರನ್ನ ಬಿಟ್ಟೇ ಹೋಗಲ್ಲ ರೀ. ಗಂಡ ಹೆಂಡ್ತಿ ಹೇಳ್ತಾರೆ ಇವ್ರನ್ನ ಬಿಟ್ಟೇ ಹೋಗಲ್ಲ. ಗಂಡ ಜೊತೆ ಇರ್ತಾನೆ, ಬಿಟ್ಟು ಹೋಗಿಲ್ಲ. ಹೆಂಡ್ತಿ ಜೊತೆ ಇದ್ದಾಳೆ, ಹೋಗ. ಮಕ್ಕಳ ಜೊತೆ ಇದ್ದಾರೆ, ನಾವೆಲ್ಲ ಒಟ್ಟಿಗೆ ಇದ್ದೀವಿ ರೀ. ಯಾವ ರೀತಿ? ಫಿಸಿಕಲಿ. ಕರೆಕ್ಟಾ? ಹಲೋ? ಒಂದು ಕುಟುಂಬದಲ್ಲಿ ಗಂಡ, ಹೆಂಡತಿ, ಮಕ್ಕಳು ಎಲ್ಲ ಇದ್ರೆ ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಕೂತ್ಕೊಳ್ತೀವಿ, ಒಟ್ಟಿಗೆ ಫಂಕ್ಷನ್ಗೆ ಹೋಗ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ಇದು ಒಟ್ಟಿಗೆ ಕಾರಣಕ್ಕೆ ಫಿಸಿಕಲ್ ಆಗಿದ್ದಾರೆ. ಕರೆಕ್ಟಾ? ಹಲೋ? ಹಲೋ? ಇಲ್ಲಿ ದೇವನ ವಾಕ್ಯ ಹೇಳ್ತದೆ ನಿಮ್ಮೊಂದಿಗೆ ಯಾವಾಗಲೂ ಇರ್ತಾನೆ. ಯಾವ ರೀತಿ ಇರ್ತಾರೆ? ಪ್ರಾರ್ಥನೆ, ತ್ಯಾಗ, ಪಾಪ ವಿಜ್ಞಾಪನೆ. ಹಲೋ? ಹೇಳ್ರಿ ಎಲ್ಲದಕ್ಕೂ. ನಿನ್ನೆ ಒಂದು ಬಸವ, ನಾನೆಲ್ಲ ಹೋಗಿದ್ದೆ, ಒಂದು ಅಮ್ಮ ಇಲ್ಲ ನಮ್ಮ ಏರಿಯಾದಲ್ಲೇ, ಒಂದು ಹೆಂಗ್ಸು, 2 ಹೆಂಗಸರು ಒಂದು ಹಸು ಹಿಡ್ಕೊಂಡು ಬಂದಿದ್ವಿ, ದೊಡ್ಡದು ಇತ್ತು. ಅದಕ್ಕೆ ಬಟ್ಟೆ ಎಲ್ಲ ಹಾಕ್ಬಿಟ್ಟಾರೆ. ಇನ್ನೊಬ್ಳು ಊದ್ತಾಳೆ, ಪೈ ಅಂತ ಓದಿದ್ದನ್ನ ಮನೆಯವ್ರು ಬಂದರು. ಅದೇನೋ ಹೇಳಿದ್ಲು, ನನಗೆ ಕೇಳಲಿಲ್ಲ, ನಾನು ಗಾಡೀಲಿ ಹೋಗ್ತಾ ಇದ್ವಿ. ಏನೋ ಹೇಳ್ತಾಳೆ, ಆ ಬಸವನ ತಲೆ. ಅದಾದಮೇಲೆ ಮನೆಯವ್ರು ಬಂದರು, ಒಂದು ಸ್ವಲ್ಪ ಬಾಳೆಹಣ್ಣುಗಳನ್ನ ಕೊಟ್ಟರು ಬಸವ. ಅದಾದಮೇಲೆ ಇನ್ನೊಂದು ಮನೆಗೆ ನಾನು ನಿಂತು ನೋಡಿದೆ, ಈ ಬಸವ ಆ ಅಮ್ಮ ಏನು ಹೇಳಿದ್ಲು, ಆ ಬಸವ ತಲೆ ಹಿಂಗೆ ಅಲ್ಲಾಡಿಸ್ತು. ಇಲ್ಲ ಈ ಮನೆಯಲ್ಲಿ ದರಿದ್ರ ಸುತ್ತಕೊಳ್ಳತ್ತೋ, ಈ ಮನೆಯಲ್ಲಿ ಒಳ್ಳೇದಾಗ್ತೋ, ಏನೋ ಏನು ಹೇಳಿದ್ರು ಗೊತ್ತಿಲ್ಲ ನಮಗೆ. ಈ ಬಸವ ಏನು ಗೊತ್ತು? ಅವನು ಏನೋ ಹೇಳಿದ್ರು ಅದು ಆ ಉಂಡು ಬಸವ ಆಗಬಾರ್ದು. ನಾವು ಜ್ಞಾನ ವಿವೇಕವುಳ್ಳ ಬಸವ ಆಗ್ಬೇಕು. ಇಲ್ಲಿ ದೇವನ ವಾಕ್ಯ ಹೇಳ್ತದೆ ನಿಮ್ಮೊಂದಿಗೆ ಸದಾ ಕಾಲ ನಾನು ಇರ್ತೇನೆ. ಯಾರಿಗಿಷ್ಟ ಈ ವಾಕ್ಯ? ಹಲೋ? ಯಾರಿಗಿಷ್ಟ? ಸದಾಕಾಲ ನನ್ನ ಹತ್ರ ದೇವರು ಇರಬೇಕು. ನಾನು ದೇವರನ್ನು ಬಿಟ್ಟು ಯಾವ ಕಾರಣಕ್ಕೂ ಅಗಲೋದಿಲ್ಲ ಅಂಥವ್ರು ಯಾರು? ಕೈ ಮೇಲೆ ಮಾಡ್ರಿ ನೋಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈ ಎತ್ತಿರೋರಲ್ಲಿ ದೀಕ್ಷೆ ಆಗಿಲ್ದಿರೋರು ಯಾರಾದ್ರೂ ಇದ್ದೀರಾ? ದೀಕ್ಷೆ ಆಗಿಲ್ಲ. ನೀವು ದೀಕ್ಷೆ ಆಗಿಲ್ಲ. ಸದಾಕಾಲ ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳಿದರೆ, ನಾನೇ ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ, ನನ್ನನ್ನು ಭುಜಿಸುವವನು ನಿತ್ಯಕ್ಕೂ ವಾಸ ಮಾಡ್ತೇನೆ ಎಂಬುದಾಗಿ ದೇವನ ವಾಕ್ಯ. ಆ ವಾಕ್ಯ ನಮ್ಮಲ್ಲಿ ನೆರವೇರಬೇಕಾದ್ರೆ ಡೈಲಿ ಪರಮ ಪ್ರಸಾದವನ್ನ ಯಾರು ತಗೊಳ್ತೀವೋ ಆ ವ್ಯಕ್ತಿಯಲ್ಲಿ ದಿನಂಪ್ರತಿ ಒಂದು ಕ್ಷಣ ಇಲ್ಲದೆ ದೇವನು ನಿನ್ನೊಂದಿಗೆ ವಾಸ ಮಾಡುವಂತ ವಾಗ್ದಾನ. ಚಪ್ಪಾಳೆ ತಟ್ಟಿ ಕರ್ತನನ್ನ ಘನಪಡಿಸಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ RC ಚರ್ಚ್, ರೋಮನ್ ಕ್ಯಾಥಲಿಕ್ ಚರ್ಚ್ ಇಡೀ ಪ್ರಪಂಚದಲ್ಲಿ ದಿನಂಪ್ರತಿ 24x7 ಈವಾಗಲೂ ಈ ಕ್ಷಣದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಬಲಿಪೂಜೆ ನಡೀತಾ ಇರ್ತದೆ. ಎಲ್ಲೋ ಒಂದು ಜಾಗದಲ್ಲಿ ಬಲಿಪೂಜೆ ನಡೀತಾ ಇರ್ತದೆ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ನಾನು ನಿನ್ನೊಂದಿಗೆ ಸದಾಕಾಲ ವಾಸ ಮಾಡುವುದಕ್ಕಾಗಿಯೇ ನಾನು ನನ್ನನ್ನೇ ತಗ್ಗಿಸಿಕೊಂಡು ಪರಮ ಪ್ರಸಾದದಲ್ಲಿ ಆಸೀನನಾಗಿದ್ದೇನೆ. ಇದು ಪ್ರಸಾದವಲ್ಲ, ಪರಮ ಪ್ರಸಾದ. ಪರಲೋಕದಿಂದ ಇಳಿದು ಬಂದವನು ನಾನು, ತಗ್ಗಿಸಿಕೊಂಡು ನಿಮ್ಮೊಂದಿಗೆ ಸದಾಕಾಲ ಜೀವಿಸುವುದಕ್ಕಾಗಿ ಇಷ್ಟಪಟ್ಟು ಬಂದವನು ನಾನು. ಈ ಪರಮ ಪ್ರಸಾದವನ್ನ ಅಯೋಗ್ಯವಾಗಿ ತಗೊಂಡಾಗ ಮಾತ್ರ ನಾವು ಬರಿದಾಗ್ತೀವಿ, ಎಂಟಿ. ಆಗಲೇ ಸೈತಾನ್ ಬರೋದು, ನಾನಾ ಪಾಪಗಳನ್ನು ಮಾಡುವಂಥದ್ದು. ನಾನಾ ಪಾಪಗಳು, ಪಾಪಕ್ಕೆ ಲೆಕ್ಕ ಇಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನ ಸ್ವಾರ್ತೆ, ನಾನು ಪರಲೋಕದಿಂದ ಇಳಿದು ಬಂದು ನಿಮ್ಮಲ್ಲಿ ಸದಾಕಾಲ ವಾಸ ಮಾಡುವುದಕ್ಕಾಗಿಯೇ ಪಿತ್ತನಲ್ಲಿ ಕೇಳಿ ನಾನು ನಿಮಗೆ ಒಂದು ಪೋಷಕನನ್ನ ಕಳಿಸಿದ್ದು. ಆ ಪೋಷಕನೇ ನಿಮ್ಮನ್ನ ಸಮಗ್ರಡೆಗೆ ನಡೆಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ ಬ್ರದರ್ ವಾಕ್ಯ.
ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ ಲೋಕವು ಇವರನ್ನು ಬರಮಾಡಿಕೊಳ್ಳುವುದಿಲ್ಲ. ಲಿಸನ್, ಲೋಕ ಇದನ್ನ ಬರಮಾಡಿಕೊಳ್ಳೋದಿಲ್ಲ. ಯಾರು ಬರಮಾಡಿಕೊಳ್ಳಬೇಕು? ಲೋಕದಲ್ಲಿ ಸೃಷ್ಟಿಯಾದಂತ ನೀವು ನಾನು ಸಂಪೂರ್ಣವಾಗಿ ನಮ್ಮನ್ನೇ ಬಿಟ್ಟು ಕೊಡುತ್ತಾ ದೂತ ಸಂತರೇ, ಕಾವಲು ದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ಸೆಬಾಸ್ಟಿನರೇ, ಸಂತ ತೆರೇಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದಂತ ಕೃಪೆ, ಆಶೀರ್ವಾದವನ್ನ, ಬಿಡುಗಡೆಯನ್ನ, ಸತ್ಯದ ಪರವಾಗಿ ಜೀವಿಸಲು ಬೇಕಾದಂತ ದೈವಿಕ ಕೃಪೆಯನ್ನ, ವರದಾನವನ್ನ, ಈ ಲೋಕವನ್ನ ಜಯಿಸುವಂತ ಪರಿಶುದ್ಧಾತ್ಮನ ಶಕ್ತಿಯನ್ನ ನೀವು ಯಾವ ರೀತಿಯಲ್ಲಿ ತ್ಯಾಗದೊಂದಿಗೆ ಹೊಂದಿಕೊಂಡಿರೋ ಅದೇ ರೀತಿಯಲ್ಲಿ ನಮಗೂ ಸಹ ಪರಿಶುದ್ಧ ಆತ್ಮನ ಶಕ್ತಿಯನ್ನ ಈ ನಿಮಿಷದಲ್ಲಿ ಪಡೆಯಲು, ಅನುಭವಿಸಲು ನಮ್ಮೆಲ್ಲರಿಗೂ ಬೇಕಾದಂತ ವರದಾನವನ್ನ ಒಂದೊಂದು ಕ್ಷಣವೂ ಈ ಲೋಕದ ಯಾವ ಜಂಜಾಟಕ್ಕೂ ನಾವು ಸಿಲುಕದಂತೆ ನಮ್ಮ ಪ್ರಾರ್ಥನೆಗೆ ಸದ್ದುತ್ತರವನ್ನು ದಯಪಾಲಿಸಿ ನಮ್ಮ ಹೃದಯಗಳು ಸ್ಪರ್ಶಿಸಲ್ಪಡಲಿ, ತೆರೆಯಲ್ಪಡಲಿ ಎಂಬುದಾಗಿ ನಮ್ಮನ್ನೇ ಬಿಟ್ಟು ಕೊಡುತ್ತಾ, ತಗ್ಗಿಸಿಕೊಳ್ಳುತ್ತಾ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮೋ ಮರಿಯೇ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ ತಾಯಿ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ನಮ್ಮ ಎಡಗೈಯನ್ನ ಹೃದಯದ ಭಾಗದಲ್ಲಿ ಇಟ್ಟುಕೊಳ್ಳಿ. ಬಲಗೈಯೊಂದಿಗೆ ನಮ್ಮ 5 ಬೆರಳು ಹಸ್ತ ಹಣೆಯ ಮೇಲಿಟ್ಟು ಎಲ್ಲರೂ ಜೋರಾಗಿ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.